ಅವರಿಗೆ ಸಹಾಯ ಮಾಡಿದ್ರು. ಅವ್ರು ಕೊಟ್ಟಂಥ ಉಡುಗೊರೆ ಏನಪ್ಪ ಅಂದರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು, ಕೇಸು, ಮತ್ತು ಇವತ್ತು ನಮ್ಮನ್ನು ಜೈಲಿಗೆ ಕಳಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆಯಿತು, ಮಾಡಿ ನಮ್ಮನ್ನು ಜೈಲಿಗಾರ ಕಳಿಸಿ ಲಾಠಿ ಚಾರ್ಜರ ಮಾಡಿ ಏನು ಬೇಕಾದ್ರೂ ಮಾಡಿ. ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ, ಅವರು ಎಲ್ಲರ ಹತ್ರ ಮೊಬೈಲ್ನ ಎಷ್ಟು ಕೆಟ್ಟದಾಗಿ ಮೊಬೈಲ್ ಕಿತ್ಕೋತಾನೆ ಅಂದರೆ, ನಾವೇನು ಕ್ರಿಮಿನಲ್ಗಳ? ಈ ನಾಡಿನ ಪರವಾಗಿ 30-35 ವರ್ಷದಿಂದ ಹೋರಾಟ ಮಾಡ್ತಿರೋರ ಮೊಬೈಲ್ಗಳು ಕಿತ್ಕೊಳ್ಳೋದು, ದೌರ್ಜನ್ಯ ನಡ್ಕೊಳ್ಳೋ ಒಬ್ಬ ಈ ಡಿ ಸಿ ಪಿ ಯಾರವನು ಲಕ್ಷ್ಮೀ ಪ್ರಸಾದ್, ಯಾರವನು, ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. ಈ ಸರ್ಕಾರಕ್ಕೆ ನಿಜವಾದ ಕನ್ನಡದ ಕಳಕಳಿ ಇದ್ರೆ, ಅಭಿಮಾನ ಇದ್ರೆ, ಅವನ್ನ ತಕ್ಷಣ ನೀರು ನೆರಳಿರಬಾರ್ದು ಅಂತ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಅವನ್ನ ಕಳಿಸ್ಬೇಕು, ಆ ಡಿ ಸಿ ಪಿನ. ಎಷ್ಟು ನಾನು ಯಾರ ಜೊತೆಲೋ ಮಾತಾಡ್ತಿದ್ರೆ ನನ್ನ ಜೋಬಲ್ಲಿದ್ದು ದುಡ್ಡೇನಾಯಿತು ನನಗೆ ಗೊತ್ತಿಲ್ಲ, ನನ್ನ ಮೊಬೈಲ್ನ ಎತ್ಕೊಂಡಿದ್ದಾನೆ ಗೊತ್ತಿಲ್ಲ. ಈ ಪರಿಸ್ಥಿತಿ ಪೊಲೀಸ್ನವರು, ಕಾಕಿ ಬಟ್ಟೆ ಹಾಕೊಂಡಂತ ಪೊಲೀಸ್ನವರು ಕಳ್ಳರ ರೀತಿಯಲ್ಲಿ ವರ್ತಿಸೋದಾದ್ರೆ, ಕಳ್ಳನ ರೀತಿಯಲ್ಲಿ ವರ್ತಿಸೋದಾದ್ರೆ ಮತ್ತೆ ಹೇಗೆ ಇದು? ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವ್ರು? ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ? ಕನ್ನಡದ ಹೋರಾಟ ನಿನ್ನೆ 12 ಗಂಟೆಗೆ ನಿಮಗೆಲ್ಲ ಗೊತ್ತಿದೆ. ನಾನಿನ್ನೂ ಕಾರಿಂದ ಇಳಿದಿಲ್ಲ, ಅಷ್ಟು ಬೇಗ ನನ್ನ ಅರೆಸ್ಟ್ ಮಾಡಿದ್ರು. ಇಲ್ಲದ ಸಲ್ಲದ ಕೇಸ್ ಹಾಕಿ ಇವತ್ತು ರಾತ್ರಿಯಿಂದ ನಮ್ಮನ್ನು ತಿರುಗಿಸಿ ಈಗ ಜೆಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ನವರೇ, ಇನ್ನೂ 100 ಕೇಸ್ ಹಾಕ್ರಿ. ನಾರಾಯಣಗೌಡರು ಹೋರಾಟವನ್ನ ಯಾವನೂ ಹತ್ತಿಕ್ಲಿಕ್ಕಾಗಲ್ಲ. ನನ್ನ 35 ವರ್ಷದ ಹೋರಾಟದಲ್ಲಿ ನಾನು ಎಲ್ಲ ಜೈಲುಗಳನ್ನು ನೋಡಿದ್ದೀನಿ. ಎಲ್ಲ ಜೈಲು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಸ್.ಎಂ. ಕೃಷ್ಣ ಅವ್ರಿಗೆ ಕೇಳ್ತಾ ಇದ್ದೆ, ನನಗೆ ಬೆಂಗಳೂರು ಜೈಲ್, ಬೆಳಗಾಂ ಜೈಲ್, ಬಳ್ಳಾರಿ ಜೈಲ್, ಕೃಷ್ಣ ಅವರೇ ನನಗೆ ಅಂಡಮಾನ್ ಜೈಲಿಗೂ ಕಳಿಸಿ ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವ್ರನ್ನ ನಾನು ಕೇಳ್ತಾ ಇದ್ದೆ. ಹಾಗಾಗಿ ನೀವು ನನ್ನ ಕನ್ನಡ ಪರವಾದಂಥ, ನಾಡ ಪರವಾದಂಥ ಹೋರಾಟವನ್ನ ಹತ್ತಿಕ್ಕಕ್ಕೆ ಸಾಧ್ಯ ಇಲ್ಲ. ನಾನು ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ. 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. 31 ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ, ಎಸಿತೀವಿ. ಕರ್ನಾಟಕ ಇದು ಕರ್ನಾಟಕ. ಇಲ್ಲಿ ಆಡಳಿತ ಭಾಷೆ ಕನ್ನಡ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವರೇ ಮಾಡಿದಂಥ ಕಾಯ್ದೆ, ಏನು ಕಾಯ್ದೆ ಮಾಡಿದ್ರಿ? ಶೇಕಡ ನಾಮಫಲಕದ 60 ಭಾಗ ಕನ್ನಡದಲ್ಲಿ ಇರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ, ಮರ್ತು ಬಿಟ್ರ? ಇವತ್ತು ಅವನು ಯಾವನೋ ಮಾಲಪ್ ಏಷ್ಯ, ಅವನೇನು ಕೊಟ್ಟ ನಿಮಗೆ? ಅವನಿಗೆ 100 ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನು ಬಂದೋಬಸ್ತ್ನಲ್ಲಿ ಇಡ್ತಿರಲ್ಲ, ಅವನಿಗೆ ಬಂದೋಬಸ್ತ್ ಮಾಡಿ ರಕ್ಷಣೆ ಮಾಡ್ತಿರಲ್ರಿ. ಕನ್ನಡ ನಾಮಫಲಕ ಹಾಕ್ತಾ ಇದ್ದಂತ ಮಾಲಾಪೇಶ್ಯವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ. ಕನ್ನಡದ ಹೋರಾಟಗಾರರನ್ನ ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದೆಯನ್ರಿ? ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಇದೀವ? ಕನ್ನಡದ ನೆಲ ಜಲ, ನಮ್ಮ ಭಾಷೆ, ನಮ್ಮ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ನಾವ್ಯಾರೂ ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಏನು ನೋಡಿ, ಯಾರಿಗೂ ಸರಿಯಾದಂತ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಯಾಗಿ ಚಿಕಿತ್ಸೆ ಮಾಡಿಸ್ಬೇಕಾಯ್ತು, ಮಾಡಿಸ್ಲಿಲ್ಲ. ನಿನ್ನೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದುಕೊಟ್ರು, ಗಂಜಿ ಕುಡ್ದಿದ್ದೀನಿ ನಾನು, ಗೊತ್ತಾಯ್ತಾ? ಇಂಥ ದೌರ್ಜನ್ಯ, ಯಾರೋ ಕಳ್ಳರನ್ನ, ಡಕಾಯಿತ್ರನ್ನ, ದರೋಡೆಕೋರನ್ನ, ಭಯೋತ್ಪಾದಕರ ತರ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದ್ರೆ, ಆ ಡಿಸಿಪಿ ತಕ್ಷಣ ನಾನು ಪರಮೇಶ್ವರ್ಗೆ ಹೇಳ್ತಾ ಇದ್ದೀನಿ, ಪರಮೇಶ್ವರರೇ, ಇಂಥ ಆಫೀಸರ್ನ ಏನ್ ಮಾಡ್ಬೇಕು ಅಂದ್ರೆ ನೀರು ನೆರಳು ಸಿಗಬಾರ್ದು ಅಂತ ಕಡೆ ತಗೊಂಡೋಗಿ ಹಾಕ್ಬೇಕು.
ಅದನ್ನು ಹಾಕೋ ಕೆಲಸ ಮಾಡಿ, ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆನೂ ಬಂದು ಕುತ್ಕೋತೀವಿ, ನಿಮ್ಮ ಮನೆ ಮುಂದೆ ಕುತ್ಕೋತೀವಿ. ಇವತ್ತು ಯಾರು ನಮ್ಮ ನ್ಯಾಯಾಧೀಶರು ಕೇಳ್ತಾ ಇದ್ರು, ಇವ್ರನ್ನ ಬಂಧಿಸ್ಬೇಕಾದ್ರೆ ಇವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರಾ? ಕಾನೂನು ಹೇಳುತ್ತೆ, ಯಾರನ್ನೇ ಬಂಧಿಸ್ಬೇಕಾದ್ರೆ ಅವರ ಮನೆಯ ಕುಟುಂಬದ ಯಾರಿಗೂ ಒಬ್ಬರಿಗೆ ನೀವು ಸುದ್ದಿ ಮುಟ್ಟಿಸ್ಬೇಕು. ಇದು ಯಾರಿಗೂ ಹೇಳಲಿಲ್ಲ. ನಮ್ಮನ್ನು ಕರ್ಕೊಂಡು ಹೋದ್ರು, ಏನು ಮೆಡಿಕಲ್ ಚೆಕಪ್ ಮಾಡ್ತೀವಿ ಅಷ್ಟೇ ಅಂತ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಮಾಡಿ ಇವತ್ತು ರಾತ್ರಿ ಎಲ್ಲ ಸುತ್ತಿಸಿ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ತಂದು ನಮ್ಮನ್ನು ಒಪ್ಪಿಸಿ ಈಗ ಜೆ ಸಿ ಕರ್ಕೊಂಡು